ಜ್ಯೋತಿಷ್ಯ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಇರುವಂಥದ್ದು. ಬಹಳಷ್ಟು ಜನಕ್ಕೆ ಪುನರ್ಜನ್ಮದ ಮೇಲೆ ನಂಬಿಕೆ ಇರಲ್ಲ. ಅಂಥವ್ರಿಗೆ ನಾನೊಂದು ಪುಸ್ತಕ ಸಜೆಸ್ಟ್ ಮಾಡ್ತೀನಿ. ಅದರಲ್ಲಿ ಐಎನ್ ಸ್ಟೀವನ್ಸನ್ ಬರೆದಿರುವಂತಹ ಚಿಲ್ಡ್ರನ್ ಹೂ ರಿಮೆಂಬರ್ ಪಾಸ್ಟ್ ಲೀವ್ಸ್ ಅಂತೇಳಿ ಅವರ ಸಂಶೋಧನಾತ್ಮಕ ಕೃತಿ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬೇರೆ ಬೇರೆ ದೇಶಗಳಲ್ಲಿ ಚಿಕ್ಕ ಮಕ್ಕಳು ತಮ್ಮ ಹಿಂದಿನ ಜನ್ಮವನ್ನು ಜ್ಞಾಪಿಸ್ಕೊಂಡಿದ್ರ ಬಗ್ಗೆ ಒಂದು ವೈಜ್ಞಾನಿಕವಾದಂತಹ ಒಂದು ಸಂಶೋಧನೆ ಮಾಡಿದ್ದಾರೆ. ಇದರಲ್ಲಿ ಅವ್ರದ್ದೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಇದು ನಮಗೆ ಬಹಳ ಸುಲಭವಾಗಿ ತಿಳಿಯೋದು. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲಿಂದಲೂ ಕೂಡ ಪುನರ್ಜನ್ಮದ ಬಗ್ಗೆ ಒಂದು ನಂಬಿಕೆ ಇದೆ. ಅದು ಸೈಂಟಿಫಿಕಲಿ ಈಗ ಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಇಂದಿನ ಜನ್ಮದ ಒಂದು ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು, ನಾವು ಮಾಡೋದಂಥ ಒಳ್ಳೆ ಎಲ್ಲ ಕೆಟ್ಟ ಕೆಲಸಗಳು ಬಹಳ ವಿಶೇಷವಾದ ರೀತಿಯಲ್ಲಿ ಆತ್ಮದ ಮೂಲಕವಾಗಿ ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡುವಂಥದ್ದು. ಇದು ಏನಂತಂದರೆ, ನಮಗೇನನ್ಸುತ್ತೆ ಅಂದರೆ, ನಮ್ಮ ಪ್ರಜ್ಞೆಗೆ ನಿಲುಕದೆ ಇರೋದೆಲ್ಲ ಕೂಡ ಸುಳ್ಳು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಹಾಗಿರಲ್ಲ. ಪ್ರಜ್ಞೆಯಿಂದ ಆಚೆಗೆ ಇರುವಂತಹ ಎಷ್ಟೋ ವಿಷಯಗಳು, ವಿಜ್ಞಾನಕ್ಕೆ ಸಿಗದೇ ಇರುವಂತಹ ಎಷ್ಟೋ ವಿಷಯಗಳಿದೆ. ಆತ್ಮದ ತನ್ನ ಹಿಂದಿನ ಜನ್ಮದ ಎಲ್ಲ ಒಟ್ಟು ಜ್ಞಾಪಕಗಳನ್ನು ಹೇಗೆ ಇಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗಬೇಕಾಗಿದೆ. ಯಾಕೆಂತಂದರೆ, ಜ್ಯೋತಿಷ್ಯದಲ್ಲಿ ಕೇವಲ ತನ್ನ ಕರ್ಮ ಫಲವಾಗಿ ಆತ ಸಂಚಿತ ಪ್ರಾರಬ್ಧ ಕ್ರಿಯಾಮಾನ ಕರ್ಮದ ಪರವಾಗಿ ಹೇಗೆ ಈ ಜನ್ಮದಲ್ಲಿ ಕೆಲವು ಘಟನೆಗಳು ಮಾತ್ರ ಮ್ಯಾನಿಫೆಸ್ಟ್ ಆಗ್ತವೆ. ಸೊ ಅದನ್ನು ಹೇಗೆ ಅನುಭವಿಸ್ತಾನೆ ಅನ್ನೋದನ್ನು ಮಾತ್ರ ಜ್ಯೋತಿಷ್ಯ ಹೇಳುತ್ತೆ. ಬಟ್ ಈ ಒಟ್ಟಾರೆ ಕರ್ಮ ಸಿದ್ಧಾಂತದ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಅದ್ರ ಬಗ್ಗೆ ಸಂಶೋಧನೆ ಆಗಬೇಕಾಗಿದೆ, ರಿಸರ್ಚ್ ಆಗಬೇಕಾಗಿದೆ. ಬಟ್ ಒಟ್ಟಾರೆಯಾಗಿ ಹೇಳೋದಾದರೆ, ಪುನರ್ಜನ್ಮ ಅನ್ನುವಂಥದ್ದು ಖಂಡಿತವಾಗಲೂ ಇದೆ. ಹಾಗೆಯೇ ಮನುಷ್ಯ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಎಲ್ಲ ಕರ್ಮಗಳನ್ನು ಖಂಡಿತವಾಗ್ಲೂ ಅನುಭವಿಸ್ತಾನೆ.